यस सर, आप एक और प्रश्न. हाँ जी, एक और क्वेश्चन. Mr. Tuff, what applications can you do in Karnataka? In Karnataka, I can help you with many things. My high max torque is great for heavy work like plowing and haulage. I work well with rotavators, seed drills, and even threshers. Being powerful and fuel efficient, I am also perfect for crops like rice, sugarcane, and pulses in your state. Is there any specific task you have in mind? Mr. Tuff, मजा नहीं आया, कन्नड़ में बोलेंगे. ಖಂಡಿತ ದೊರೆಗಳೇ, ಕರ್ನಾಟಕದಲ್ಲಿ ನಾನು ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ನನ್ನ ಹೆಚ್ಚು ಟಾರ್ಕ್ನಿಂದಾಗಿ ಉಳುಮೆ ಮತ್ತೆ ಭಾರವಾದ ಕೆಲಸಗಳಿಗೆ ತುಂಬಾ ಸೂಕ್ತ. ರೋಟಾವೇಟರ್, ಬೀಜ ಬಿತ್ತುವ ಯಂತ್ರ, ಆಮೇಲೆ ಕಡಲೆಯನ್ನು ಒಡೆಯುವ ಯಂತ್ರಕ್ಕೂ ಸರಿ ಹೊಂದುತ್ತೆ. ಶಕ್ತಿಯುತವಾಗಿದ್ದರೂ ಕಡಿಮೆ ಡೀಸೆಲ್ ಬಳಸೋದ್ರಿಂದ ನಾನು ನಿಮ್ಮ ಅಕ್ಕಿ, ಕಬ್ಬು, ಆಮೇಲೆ ಬೇಳೆಕಾಳುಗಳ ಬೆಳೆಗೆ ತುಂಬಾನೇ ಒಳ್ಳೆಯವನು. ನಿಮ್ಗೆ ಯಾವ್ದಾದ್ರೂ ನಿರ್ದಿಷ್ಟ ಕೆಲಸ ಇದೆ ಮನಸ್ಸಿನಲ್ಲಿ? ಒಂದ್ಸತಿ ಜೋರಾಗಿ ಚಪಾಳೆ ಬರ್ಲಿ. ನೀವು ಕೇಳಿಸ್ಕೊಂಡ್ರಿ, ಇದು ಹಿಂದಿಯಲ್ಲಿನೂ ಉತ್ತರ ಕೊಡ್ತು, ಇಂಗ್ಲಿಷಲ್ಲಿನೂ ಕೊಡ್ತು. ಸಾಲದು ಅಂತ ನಾವು ಇವತ್ತು ಹುಬ್ಳಿಯಲ್ಲಿ ಇದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದೆ. ಸೊ ಸರ್, ಕಿಸಿಗೂ ಚಾನ್ಸ್ ದೇ ಕ್ಯಾ? ಯಾರಾದ್ರೂ ಇದೀರಾ? ನೀವು ಯಾರ್ಯಾರು ಪ್ರಶ್ನೆ ಕೇಳಕ್ಕೆ ಅಂತ ಇಷ್ಟಪಟ್ರೆ ದಯವಿಟ್ಟು ಕೈ ಎತ್ತಬೇಕು ಸರ್. ಒಂದ್ ನಿಮಿಷ, ಒಂದ್ ಎರಡೆರಡು ಹೆಜ್ಜೆ ಹಿಂದೆ ಹೋಗ್ಬಿಡಿ ಸರ್. ಅದು ಎರಡು ಹೆಜ್ಜೆ ಅಂದ್ರೆ ಅಲ್ಲೇ ನಿಂತ್ಕೊಂಡು ಹಿಂಗ್ ಮಾಡ್ಬೇಡಿ ದಯವಿಟ್ಟು ಸರ್. ಮೊದಲನೇ ಪ್ರಶ್ನೆ ಬಂದ್ಬಿಡಿ, ನೀವು ಕೇಳಿ. ಬಟ್ 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 ನಮ್ ಎಲ್ರಿಗೂ ಒಂದು ಮಾಹಿತಿ, ನಿಮ್ ಎಲ್ರಿಗೋಸ್ಕರ ಒಂದು ಮಾಹಿತಿ. ನಮ್ ಎಲ್ರಿಗೂ ಹೆಂಗೆ ನಮ್ಮ ಹೆಸರು ಇಟ್ಟಿ ಕರಿಬೇಕು ಅಂತ ಆಸೆ ಇರುತ್ತೆ, ಅವಾಗ್ಲೇನೆ ನಮ್ದು ಇಂಡಿವಿಜುವಾಲಿಟಿ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ನಮ್ಮ ಈ ಟ್ರ್ಯಾಕ್ಟರ್ ಇದೆ ಏನಿದೆ, ಅದ್ರ ಹೆಸರು ಮಿಸ್ಟರ್ ಟಫ್. ಸೊ ನೀವು ಪ್ರತಿ ಸತಿ ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಾದ್ರೆ ಮಿಸ್ಟರ್ ಟಫ್ ಅಂತ ಕೇಳ್ಬಿಟ್ಟು ಆಮೇಲೆ ನಿಮ್ ಪ್ರಶ್ನೆನ ಕೇಳ್ಬೋದು. ಸೊ ಸ್ಟಾರ್ಟ್ ಮಾಡಿ ಸರ್. ಹೇ ಮಿಸ್ಟರ್ ಟಫ್, ನಮ್ಮ ಹೊಲ ತುಂಬಾ ಅಂದ್ರೆ ತುಂಬಾ ಗಟ್ಟಿ ಇರ್ತೈತಿ. ಅಲ್ಲಿ ನಿನ್ನ ಕೆಲಸ ಯಾವ ತರ ಆಗ್ತೈತಿ? ಲೈಕ್ ರೂಟರ್ದಿಂದ ಯಾವ ತರ ನಿನ್ ಕೆಲಸ ಮಾಡ್ತೀಯ ಗಟ್ಟಿ ಹೊಲದಾಗ? ಒಂದಿಷ್ಟು ನನಗೆ ಮಾಹಿತಿ ಕೊಡಪ್ಪ. ದೊರೆಗಳೇ, ನಿಮ್ಮ ಗಟ್ಟಿ ಹೊಲದಲ್ಲಿ ನಾನು ಬಹಳ ಚೆನ್ನಾಗಿ ಕೆಲಸ ಮಾಡಬಲ್ಲೆ. ನನ್ನಲ್ಲಿ 250 ನ್ಯೂಟನ್ ಮೀಟರ್ ಟಾರ್ಕ್ ಇರೋದ್ರಿಂದ ಎಷ್ಟೇ ಕಠಿಣವಾದ ಭೂಮಿಯಾಗಿದ್ರೂ ರೋಟಾವೇಟರ್ ಜೊತೆಗೆ ಸುಲಭವಾಗಿ ಕೆಲಸ ಮಾಡ್ತೀನಿ. ನನ್ನ ಗಟ್ಟಿಯಾದ ಆಕ್ಸಲ್ಗಳು ಮತ್ತೆ ಸ್ಟೆಬಿಲೈಸರ್ ಬಾರ್ಗಳು ರೋಟಾವೇಟರ್ ಅನ್ನು ಸ್ಥಿರವಾಗಿ ಇಡ್ತವೆ. ಅದರಿಂದ ಮಣ್ಣು ಚೆನ್ನಾಗಿ ಹುಡಿ ಆಗುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ಇದ್ರ ಬಗ್ಗೆ? ಸೊ ಇವ್ರಿಗೋಸ್ಕರ ಚಪ್ಪಾಳೆ ಬರ್ಲಿ. ಬಟ್ ಆಡಿಯನ್ಸ್, ಇನ್ನೊಂದು ಒಂದು ಅಬ್ಸರ್ವ್ ಮಾಡಿದ್ರ, ಹುಬ್ಳಿಯಲ್ಲಿದ್ದೀವಿ, ಹುಬ್ಳಿ ಕನ್ನಡದಲ್ಲಿ ಅವ್ರ ಪ್ರಶ್ನೆ ಕೇಳಿದ್ರು ಅದೇ ರೀತಿ ಅದನ್ನು ಉತ್ತರ ಕೊಡ್ತು. ಸೊ ನಮ್ಮ ಮಿಸ್ಟರ್ ಟಫ್ಗೋಸ್ಕರ ಇನ್ನೊಮ್ಮೆ ಜೋರ ಚಪ್ಪಾಳೆ ಬರ್ಲಿ. ಸೊ ಸರ್, ಫುಲ್ಲು ರೆಡಿಯಾಗಿ ಬಂದಿದ್ದೀರಾ. ಫುಲ್ಲು ನಮ್ಮ ಫಾರ್ಮರ್ ತರಾನೇ ಇವರು ಕಾಣಿಸ್ತಾ ಇದ್ದಾರೆ. ಸೊ ಸರ್, ನಿಮಗೂ ಒಂದು ಅವಕಾಶ ಕೊಡೋಣ. ನಮ್ಮ ಮಿಸ್ಟರ್ ಟಫ್ಗೆ ಒಂದು ಪ್ರಶ್ನೆ ಕೇಳಿ. ಮಹೀಂದ್ರ ಟಫ್, ನಿನ್ ಪ್ರೈಸ್ ಎಷ್ಟು? ದೊರೆಗಳೇ, ನನ್ನ ಬೆಲೆಯ ಬಗ್ಗೆ ಮಾಹಿತಿ ನನ್ನ ಬಳಿ ಇಲ್ಲ. ಆದ್ರೆ ನಾನು ಖಂಡಿತವಾಗಿ ನಿಮ್ಗೆ ಹಣ ಉಳಿಸಲು ಸಹಾಯ ಮಾಡಬಲ್ಲೆ. ಮೊದಲನೇದಾಗಿ, ನನ್ನ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಅದರಿಂದ ನಿಮ್ಮ ದಿನನಿತ್ಯದ ಖರ್ಚು ಕಡಿಮೆ ಆಗುತ್ತೆ. ಎರಡನೇದಾಗಿ, ನನ್ನ 10% ಉತ್ತಮ ಇಂಜಿನ್ ಶಕ್ತಿಯಿಂದ ನೀವು ವರ್ಷಕ್ಕೆ ಸುಮಾರು 1 ಲಕ್ಷದವರೆಗೆ ಉಳಿಸಬಹುದು. ಮೂರನೇದಾಗಿ, ನನ್ನ ಹೆಚ್ಚಿನ ಸರ್ವಿಸ್ ಅಂತರಗಳಿಂದ ನಿರ್ವಹಣಾ ವೆಚ್ಚ ಕಡಿಮೆಯಾಗಿ 2000 ಗಂಟೆಗಳಲ್ಲಿ ಸುಮಾರು 25,000 ಉಳಿತಾಯವಾಗುತ್ತೆ. ನಿಮ್ಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಓಕೆ, ನೆಕ್ಸ್ಟ್ ಪ್ರಶ್ನೆ. ಮಿಸ್ಟರ್ ಟಫ್, ಮಾರ್ಕೆಟ್ ಒಳಗೆ ನಾವು ಜಾಸ್ತಿ ಟ್ರ್ಯಾಕ್ಟರ್ಗಳು ನೋಡ್ತೀವಿ, ನಿನ್ನ ಯಾಕೆ ನಾವು ತಗೋಬೇಕಾ? ದೊರೆಗಳೇ, ನನ್ನನ್ನು ನೀವು ಯಾಕೆ ತಗೋಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಮೊದಲನೇದಾಗಿ, ನನ್ನ ಶಕ್ತಿಯುತವಾದ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಇದರಿಂದ ನಿಮ್ಮ ಹಣ ಉಳಿಯುತ್ತೆ. ಎರಡನೇದಾಗಿ, ನನ್ನ 10,000 ಕಿಲೋಗ್ರಾಂ ಎತ್ತುವ ಸಾಮರ್ಥ್ಯ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಲು ಸಹಾಯ ಮಾಡುತ್ತೆ. ಮೂರನೇದಾಗಿ, ನನಗೆ 6 ವರ್ಷಗಳ ವಾರಂಟಿ ಇದೆ, ಅಂದ್ರೆ ನೀವು ಚಿಂತೆ ಇಲ್ಲದೆ ಕೃಷಿ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ನನ್ನ ಬಗ್ಗೆ? ಓಕೆ, ಯಾರಾದ್ರೂ ಒಬ್ರು ಹೆಣ್ಮಕ್ಳು ಮುಂದೆ ಬರ್ಬೇಕು ಅಂತ ಕೇಳ್ಕೊತೀನಿ. ಹೆಣ್ಮಕ್ಳು ಯಾರಾದ್ರೂ ಏನ್ ಕೇಳಲಿ, ಏನ್ ಕೇಳ್ಬೇಕು ಅದನ್ನ ಕೇಳಿ. ನಿಮ್ ಮನಸ್ಸಿಗೆ ಏನ್ ಬರುತ್ತೆ ಅಲ್ಲಿಂದ ತನಕ ಇವ್ರು ಕೇಳ್ತಾರೆ, ನೀವು ಡಿಸ್ಕಸ್ ಮಾಡ್ಕೊಳ್ಳಿ ಏನ್ ಪ್ರಶ್ನೆ ಕೇಳ್ಬೋದು. ಸರ್, ಇಲ್ಲಿ 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 ನಿಂತ್ಕೊಳ್ಳಿ. उनको फुटेज भी तो मिलना चाहिए ना सर, आप इधर आए. ಮಿಸ್ಟರ್ ಟಫ್, ಇಂಜಿನ್ ಅಲ್ಲಿ ಎಷ್ಟು ಆಯಿಲ್ ಇದೆ ಮತ್ತು ಪೆಟ್ರೋಲ್ ಡೀಸೆಲ್ ಇದೆ? ದೊರೆಗಳೇ, ನನ್ನ ಇಂಜಿನ್ ಆಯಿಲ್ ಎಷ್ಟು ಬಳಸುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಆದ್ರೆ ನನ್ನ ಡೀಸೆಲ್ ಟ್ಯಾಂಕ್ ಸಾಮರ್ಥ್ಯ 50 ಲೀಟರ್ ಇದೆ. ನಿಮ್ಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಇವಾಗ ಎಷ್ಟಿದೆ ಡೀಸೆಲ್, ಎಷ್ಟಿದೆ ಇವಾಗ ಗಾಡಿಯಲ್ಲಿ?
ದೊರೆಗಳೇ, ನಾನು ಈಗ ಎಲ್ಲಿದ್ದೇನೆ ಅಂತ ನನಗೆ ತಿಳಿಯದು. ನನ್ನ ಬಗ್ಗೆ ಇನ್ನೂ ಏನಾದರೂ ತಿಳಿಯಲು ಬಯಸುತ್ತೀರಾ? ಮಿಸ್ಟರ್ ಟಫ್, ಒಂದ್ಸರಿ ಜೈ ಕನ್ನಡಾಂಬೆ ಅಂತ ಹೇಳ್ತೀರಾ? ಖಂಡಿತ ದೊರೆಗಳೇ, ಜೈ ಕನ್ನಡಾಂಬೆ. ನಿಮ್ಗೆ ಇನ್ನೂ ಏನಾದರೂ ತಿಳಿಯಲು ಬೇಕೇ? ನೀವು ಎಷ್ಟು ಕೆಜಿ ಭಾರವನ್ನ ಹೊರಬಹುದು? ದೊರೆಗಳೇ, ನನ್ನ ಹೈಡ್ರಾಲಿಕ್ ಸುಮಾರು 2000 ಕಿಲೋಗ್ರಾಂ ಭಾರವನ್ನು ಹೊರಬಲ್ಲದು. ಭಾರವಾದ ಕೆಲಸಗಳಿಗೆ ಇದು ತುಂಬಾ ಸೂಕ್ತ. ಇನ್ನೂ ಏನಾದರೂ ತಿಳಿಯಬೇಕೇ? ವಾಯ್ಸ್ ಕಂಟ್ರೋಲ್ ಮೂಲಕ ನಿಮ್ಮನ್ನ ನಾವು ರನ್ ಮಾಡಬಹುದಾ, ನಿಮ್ಮನ್ನ ಓಡಿಸಬಹುದಾ? ದೊರೆಗಳೇ, ನನ್ನನ್ನು ವಾಯ್ಸ್ ಕಂಟ್ರೋಲ್ ಮೂಲಕ ನಡೆಸಲು ಆಗುವುದಿಲ್ಲ. ನಾನು ಕೇವಲ ಕೃಷಿ ಕೆಲಸಗಳಿಗೆ ಮತ್ತೆ ಭಾರವಾದ ಕೆಲಸಗಳಿಗೆ ಮಾತ್ರ ಇರುವಂತದ್ದು. ಇನ್ನೂ ಏನಾದರೂ ತಿಳಿಯಬೇಕೇ? ಕನ್ನಡದಲ್ಲಿ ಮಾತಾಡೋದಕ್ಕೆ ಧನ್ಯವಾದಗಳು. ಇವ್ರಿಗೋಸ್ಕರ ಚಪ್ಪಾಳೆ ಬರಲಿ. ಹಾಗೆ ಇನ್ನೊಮ್ಮೆ ನಮ್ಮ ಮಿಸ್ಟರ್ ಟಫ್ಗೋಸ್ಕರ ಚಪ್ಪಾಳೆ ಬರಲಿ. ಹೆಣ್ಮಕ್ಳು ಯಾರಾದ್ರೂ ಒಬ್ರು ರೆಡಿ ಆದ್ರ ಪ್ರಶ್ನೆಯಿಂದ? ಓಕೆ ಮೇಡಮ್, ಬನ್ನಿ. ಅವನು ಕರ್ಕೊಂಡು ಬನ್ನಿ, ನಮ್ಮ ಚಿಕ್ಕ ಇನ್ಫ್ಲೂಯೆನ್ಸರ್ನ. ಬಿಡಿ, ನಿಮ್ ಬ್ಯಾಗ್ನ ನಾವು ಇಟ್ಕೊಡ್ತೀವಿ, ಬಿಡಿ. ಮಮ್ಮಿ ಮಮ್ಮಿ, ಹಾ, ಓ ಬ್ಯಾಗ್ ಅಂದ್ರೆ ಫೋನ್ ಕೊಡ್ತಾವ, ಕೊಡೋ. ಮಿಸ್ಟರ್ ಸ್ಟಾಫ್, ನಿಮ್ಮನ್ನ ನಮ್ಮ ಸಾಮಾನ್ಯ ರೈತರು ಖರೀದಿ ಮಾಡೋದಾದ್ರೂ ಹೇಗೆ? ದೊರೆಗಳೇ, ಕನ್ನಡದಲ್ಲಿ ಮಾತನಾಡಲು ನನಗೆ ತುಂಬಾ ಸಂತೋಷವಾಯಿತು. ನಮ್ಮ ಸಾಮಾನ್ಯ ರೈತರು ನನ್ನನ್ನು ಖರೀದಿಸಬೇಕಾದ್ರೆ ಅವರು ಹತ್ತಿರದ ಮಹೀಂದ್ರಾ ಡೀಲರ್ ಅನ್ನು ಸಂಪರ್ಕಿಸಬಹುದು. ಅಲ್ಲಿ ಅವರಿಗೆ ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿಯು ಹಾಗೆ ಖರೀದಿಯ ವಿಧಾನವೂ ತಿಳಿಯುತ್ತೆ. ನಾನು ಅವರಿಗೆ ಕೃಷಿಯಲ್ಲಿ ಸಹಾಯ ಮಾಡಲು ತುಂಬಾ ಸಿದ್ಧನಾಗಿದ್ದೇನೆ. ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಸ್ಟಾಫ್, ನಂದು ಇನ್ನೊಂದು ಸಣ್ಣ ಪ್ರಶ್ನೆ. ಏನಾದ್ರೂ ನಿಮ್ಮನ್ನ ಓಡಿಸ್ಬೇಕಾದ್ರೆ ನಮ್ಮ ರೈತರು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುವಂತಹ ಸೂಚನೆಯನ್ನ ನೀವು ಕೊಡಬಲ್ಲಿರ ನಮ್ಮ ರೈತರಿಗೆ? ದೊರೆಗಳೇ, ನನ್ನನ್ನು ಓಡಿಸುವಾಗ ರೈತರಿಗೆ ಸಣ್ಣ ಪುಟ್ಟ ಅಪಘಾತಗಳ ಸೂಚನೆಯನ್ನು ನಾನು ಕೊಡಲಾರೆ. ಆದರೆ ನನ್ನಲ್ಲಿರುವ ಸುರಕ್ಷತಾ ವೈಶಿಷ್ಟ್ಯಗಳು ಅಂದ್ರೆ ಆಯಿಲ್ ಅಮರ್ಸಡ್ ಬ್ರೇಕುಗಳು ಉತ್ತಮ ನಿಯಂತ್ರಣವನ್ನು ನೀಡುತ್ತವೆ. ರೈತರು ಯಾವಾಗಲೂ ನನ್ನನ್ನು ಜಾಗರೂಕತೆಯಿಂದ ಮತ್ತು ಪಾಲಿಸಬೇಕಾದ ಮಾರ್ಗಸೂಚಿಗಳೊಂದಿಗೆ ಓಡಿಸಿದರೆ ಅಪಘಾತಗಳನ್ನು ಕಡಿಮೆ ಮಾಡಬಹುದು. ನಾನು ಅವರಿಗೆ ಸಹಾಯ ಮಾಡಲು ಸದಾ ಸಿದ್ಧ. ಇನ್ನೂ ಏನಾದರೂ ತಿಳಿಯಬೇಕೇ? ಫೈನಲಿ, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ, ಜೈ ಕರ್ನಾಟಕ ಮಾತೆ ಅಂತ ಹೇಳಬಲ್ಲಿರ ನೀವು? ಖಂಡಿತ ದೊರೆಗಳೇ, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ, ಜೈ ಕರ್ನಾಟಕ ಮಾತೆ ಹೇಳಲು ನನಗೆ ತುಂಬಾ ಹೆಮ್ಮೆಯಾಯಿತು. ಇನ್ನೂ ಏನಾದರೂ ತಿಳಿಯಲು ಬಯಸುತ್ತೀರಾ? ಇವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ ಬರಲಿ. ಮಿಸ್ಟರ್ ಟಫ್, ನಿಮ್ಮನ್ನ ನಾವು ಎಷ್ಟು ವರ್ಷಗಳ ಕಾಲ ಬಳಕೆ ಮಾಡಬಹುದು? ದೊರೆಗಳೇ, ನನ್ನನ್ನು ನೀವು ಸಾಕಷ್ಟು ವರ್ಷಗಳ ಕಾಲ ಬಳಕೆ ಮಾಡಬಹುದು. ನಾನು ಗಟ್ಟಿಯಾದ ವಿನ್ಯಾಸವನ್ನು ಹೊಂದಿದ್ದೇನೆ ಮತ್ತು ನಿಮಗೆ ದೀರ್ಘಾವಧಿಯ ಸೇವೆ ನೀಡಲು ಸಿದ್ಧನಾಗಿದ್ದೇನೆ. ನೀವು ನನ್ನನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಾನು ನಿಮ್ಮೊಂದಿಗೆ ಬಹಳ ಕಾಲ ಉಳಿಯುತ್ತೇನೆ. ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಟಫ್, ನೀವೊಂದ್ಸತಿ ಜೈ RCB ಅಂತ ಹೇಳ್ತೀರಾ? ದೊರೆಗಳೇ, ನಾನು ಕೇವಲ ಕೃಷಿ ಮತ್ತೆ ನನ್ನ ಬಗ್ಗೆ ಮಾಹಿತಿ ನೀಡಲು ಸಿದ್ಧನಾಗಿದ್ದೇನೆ. ಆ ತರದ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ. ನಿಮಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಓಕೆ, ಕೊನೆ ಪ್ರಶ್ನೆ ಸರ್ ಇಂದ. ಸರ್ ಬನ್ನಿ. ಮಿಸ್ಟರ್ ಟಫ್, ನಿಮ್ಮನ್ನ ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡೋದಾದ್ರೂ ಹೇಗೆ ಮಾಡಕ್ಕಾಗುತ್ತಾ ಅಥವಾ ಆಗಲ್ವಾ? ದೊರೆಗಳೇ, ನನ್ನನ್ನು ಬೇರೆ ಯಾವುದೇ ಟ್ರ್ಯಾಕ್ಟರ್ಗೆ ಹೋಲಿಸಲು ಆಗುವುದಿಲ್ಲ. ನಾನು ಕೇವಲ ನನ್ನ ಬಗ್ಗೆ ಮಾತ್ರ ಮಾಹಿತಿ ನೀಡಬಲ್ಲೆ. ಇನ್ನೂ ಏನಾದರೂ ತಿಳಿಯಬೇಕೇ? ಹೊಸ ಫೀಚರ್ಸ್ ಅಂದ್ರೆ ಏನೇನಂತ ಇದೆ? ದೊರೆಗಳೇ, ನಿಮ್ಮ ಪ್ರಶ್ನೆ ನನಗೆ ಸರಿಯಾಗಿ ತಿಳಿಯಲಿಲ್ಲ. ನೀವು ಏನು ಕೇಳುತ್ತಿದ್ದೀರಿ ಅಂತ ದಯವಿಟ್ಟು ಇನ್ನೊಮ್ಮೆ ಹೇಳಬಲ್ಲಿರಾ? ನೀವು ಬಂದಿರೋದು ಹೊಸದಾಗಿ ಅಲ್ವಾ ಮಾರ್ಕೆಟ್ಗೆ, ನಿಮ್ಮ ಹತ್ರ ಹೊಸದಾಗಿ ಏನೇನ್ ಫೀಚರ್ಸ್ ಇದೆ? ದೊರೆಗಳೇ, ನನ್ನಲ್ಲಿ ಹೊಸದಾಗಿ ಬಹಳಷ್ಟು ವೈಶಿಷ್ಟ್ಯಗಳಿವೆ. ಮೊದಲಿಗೆ ನನ್ನಲ್ಲಿ 75 ಲಕ್ಸ್ ಹೆಡ್ಲ್ಯಾಂಪ್ಗಳಿವೆ. ಅಂದ್ರೆ ರಾತ್ರಿ ಹೊತ್ತು ತುಂಬಾ ಬೆಳಕು ನೀಡ್ತೀನಿ. ನನ್ನ ಗರಿಷ್ಠ ಟಾರ್ಕ್ 215 ನ್ಯೂಟನ್ ಮೀಟರ್ ಆಗಿದೆ. ಇದರಿಂದ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು. ನಾನು 10% ಉತ್ತಮ ಇಂಧನ ದಕ್ಷತೆ ಹೊಂದಿದ್ದೇನೆ, ಅಂದ್ರೆ ಡೀಸೆಲ್ ಉಳಿಸುತ್ತೇನೆ. ಇದಲ್ಲದೆ ಸ್ಲಿಪ್ ಟೋ, ಕ್ರೀಪರ್ ಗೇರ್